ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ನಮ್ಮ ಸಂವಿಧಾನದ ಅರಿವು ಮೂಡಿಸೋಕ್ಕೆ ಜನತೆಯಲ್ಲಿ ಅರಿವು ಮೂಡಿಸೋಕ್ಕೋಸ್ಕರ ಒಂದು ಸಂವಿಧಾನ ಜಾಗೃತಿ ಜಾಥಾ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಜಿಲ್ಲಾಡಳಿತದಿಂದ. ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮಲ್ಲಿ 2 ವಾಹನಗಳು LCD ಸ್ಕ್ರೀನು ಇರುವಂಥ 2 ವಾಹನಗಳು ಜಿಲ್ಲೆಯಾದ್ಯಂತ ಶಿಕಾರಿಪುರ ತಾಲೂಕು ಆದ ನಂತರ ನಮ್ಮ ತಾಲೂಕಿಗೆ ಈ ಜಾಥಾ ವಾಹನ ಎಂಟ್ರಿ ಆಗುತ್ತೆ. ನಮ್ಮ ತಾಲೂಕಲ್ಲಿ 31/1/2024 ಮೊದಲನೇ ವಾಹನ ಎಂಟ್ರಿ ಆಗುತ್ತೆ. ಇನ್ನೊಂದು ವಾಹನ 5/4/2024 ಆ ದಿನದಂದು ಇನ್ನೊಂದು ವಾಹನ ಎಂಟ್ರಿ ಆಗುತ್ತೆ. ಒಟ್ಟು ನಮ್ಮ ತಾಲೂಕಲ್ಲಿ 35 ಗ್ರಾಮ ಪಂಚಾಯಿತಿಗಳು ಇದೆ. 35 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಈ ವಾಹನ ಸಂಚಾರ ಆಗುತ್ತೆ. ನಾವು ಈ ಕಾರ್ಯಕ್ರಮ ನಡೆಸ್ಕೊಡೋಕ್ಕೋಸ್ಕರ ನಮ್ಮ ತಾಲೂಕು ಆಡಳಿತದಿಂದ ನಾವು ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. 4-5 ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬರಂತೆ ಒಬ್ಬ ನೋಡಲ್ ಆಫೀಸರ್ನ ನೇಮಕ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ಮ ತಾಲೂಕಿಗೆ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ಕೂಡ ನೋಡಲ್ ಆಫೀಸರಾಗಿ ನೇಮಕ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ತಾಲೂಕು ಪಂಚಾಯತ್ ನೋಡಲ್ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮನ ಮಾನಿಟರ್ ಮಾಡ್ತಾ ಇದ್ದಾರೆ. ಇದರ ಅಂಗವಾಗಿ ತಾಲೂಕು ಮಟ್ಟದಲ್ಲಿ ಒಂದು ಕಮಿಟಿ ಇರ್ತದೆ. ಈ ತಾಲೂಕು ಕಮಿಟಿನಲ್ಲಿ ನಾವು ತಾಲೂಕು ಪಂಚಾಯತ್ ಇಒರು ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರರು ಮತ್ತು ಸೋಷಿಯಲ್ ವೆಲ್ಫೇರು ಅಸಿಸ್ಟೆಂಟ್ ಡೈರೆಕ್ಟ್ರು, ಆಮೇಲೆ BCM ವಿಸ್ತರಣಾಧಿಕಾರಿಗಳು ಹಾಗೂ BEO ಕೂಡ ಈ ತಂಡದಲ್ಲಿರ್ತಾರೆ. ನಾವು ಇದನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಗೊಂಡು ಹೋಗಲಿಕ್ಕೆ ನಾವು 4-5 ಗ್ರಾಮ ಪಂಚಾಯತಿಗೆ ಒಬ್ಬರು ನೋಡಲ್ ಆಫೀಸರ್ನಾಗಿ ನೇಮಕ ಮಾಡಿದ್ದೀವಿ. ಅದರ ಜೊತೆಗೆ ಅವರು ಅಲ್ಲಿದ್ದು ಇನ್ನೊಂದು ಸಮಿತಿ ರಚನೆ ಮಾಡ್ತಾರಲ್ಲ, ಉಪಸಮಿತಿ ಒಂದಿದೆ. ಅದರಲ್ಲಿ ಆ ಉಪಸಮಿತಿನಲ್ಲಿ ನಮ್ಮ PDO ಇರ್ತಾರೆ, RI ಇರ್ತಾರೆ, ಆಮೇಲೆ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಆಶಾ ಕಾರ್ಯಕರ್ತರು ಇರ್ತಾರೆ, ಹಾಗೂ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ. ಇವರ ತಂಡ ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವ್ಯಾಪಕ ಪ್ರಚಾರ ನೀಡಿ ಈ ಕಾರ್ಯಕ್ರಮದ ಯಶಸ್ವಿ ಆಗೋದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳು ಸಹಾಯ ಕೂಡ ತಗೊಂಡು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕೂಡ ಇದರಲ್ಲಿ ಜಾಯಿನ್ ಆಗಿ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಎಲ್ಲರೂ ಕೇಳ್ಕೊಂಡಿದ್ದೀವಿ. ಹಾಗೆಯೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ SBM ಘಟಕದ ವಾಹನನ ಉಪಯೋಗಿಸ್ಕೊಂಡು ನಾವು ಆಡಿಯೋ ಕ್ಲಿಪ್ಸ್ ಮುಖಾಂತರ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲೂ ಕೂಡ ವ್ಯಾಪಕ ಪ್ರಚಾರ ನೀಡಿ ಈ ಕಾರ್ಯಕ್ರಮನ ಎಲ್ಲರಿಗೂ ತಲುಪುವ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗೆ ಇದು ಜಾಥಾ ವಾಹನ ಎಂಟ್ರಿ ಆದಾಗ ಪ್ರತಿಯೊಂದು ಗ್ರಾಮ ಪಂಚಾಯತಿನೂ ಕೂಡ ಅವರಿಗೆ ಬೇಕಾದಂಥ ಸೌಲಭ್ಯನ ಕಲ್ಪಿಸ್ಕೊಟ್ಟು ಅವ್ರಿಗೆ ರಾತ್ರಿ ಉಳಿಯೋದಕ್ಕೆ ವ್ಯವಸ್ಥೆ ಮತ್ತು ಅವ್ರಿಗೆ ಏನು ಬೇಕು ಎಲ್ಲ ಅನುಕೂಲ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ PDOಗಳಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಹಾಗೆ ನಾವು ಈ ಜಾಥಾನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಸೇರಿ ಸಾರ್ವಜನಿಕರಿಗೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.